ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನೆಲ್ಗೆ ಸ್ವಾಗತ. ಉಷಾ ಮತ್ತು ಅನಿರುದ್ಧರ ಪ್ರೇಮ ಕಥೆ. ಅನಿರುದ್ಧ ಕೃಷ್ಣನ ಮೊಮ್ಮಗ, ಉಷಾ ಬಾನಾಸುರನ ಮಗಳು. ಉಷಾಗೆ ಕನಸಿನಲ್ಲಿ ಅನಿರುದ್ಧನೊಡನೆ ಮದುವೆಯಾದ ಹಾಗೆ ಮತ್ತು ಅವನೊಡನೆ ಒಂದು ರಾತ್ರಿ ಕಳೆದ ಹಾಗೆ ಕನಸುಕೊಂಡಿತ್ತು. ಅದರಂತೆ ಅನಿರುದ್ಧ ಹುಡುಕಿಕೊಂಡು ಉಷಾಳ ಇದ್ದ ಅರಮನೆಗೆ ಕರೆತರಲಾಯಿತು. ಇದನ್ನ ಮೊದಲನೇ ನೀವು ಭಾಗವನ್ನು ನೋಡಿರಿ, ನಿಮಗೆ ಈ ಕಥೆಯು ನಿಮಗೆ ಅರ್ಥವಾಗುತ್ತದೆ. ಕಾಲಕ್ರಮೇಣ ಉಷೆಯು ಕೆಲವು ದೇಹ ಲಕ್ಷಣಗಳಿಂದ ಅವಳು ಪುರುಷನೊಡನೆ ಇದ್ದಾಳೆ ಎನ್ನುವುದು ಕಾಣುವಂತಾಯಿತು. ಈ ಲಕ್ಷಣಗಳು ಎಷ್ಟು ಎದ್ದು ಕಾಣುವಂತಿದ್ದೆಂದರೆ ಅವಳನ್ನು ಯಾರಿಂದಲೂ ಮರೆ ಮಾಡುವುದು ಸಾಧ್ಯವಾಗುತ್ತಿರಲಿಲ್ಲ. ಅನಿರುದ್ಧನ ಸಹವಾಸದಲ್ಲಿ ಉಷೆಯು ಉಲ್ಲಾಸದಿಂದಿದ್ದಳು, ಆದರೆ ಅವಳಿಗೆ ತೃಪ್ತಿ ಎನ್ನುವುದೇ ಇರಲಿಲ್ಲ. ಮನೆಯ ವಾರ್ತೆಯರು, ಕಾವಲುಗಾರರು ಅವಳು ಪುರುಷನೊಂದಿಗಿದ್ದಾಳೆ ಎಂದು ಸುಲಭವಾಗಿ ಊಹಿಸಬಲ್ಲದಾಗಿತ್ತು. ಇನ್ನೂ ತಡ ಮಾಡದೆ ಅವರೆಲ್ಲರೂ ಬಾನಾಸುರನಿಗೆ ವಿಷಯವನ್ನು ತಿಳಿಸಿದರು. ವೈದಿಕ ಸಂಸ್ಕೃತಿಯಲ್ಲಿ ಮದುವೆ ಇಲ್ಲದ ಹುಡುಗಿಯು ಪುರುಷನೊಂದಿಗಿರುವುದು ಕುಟುಂಬಕ್ಕೆ ಬಹುದೊಡ್ಡ ಅಪಮಾನ. ಆದುದರಿಂದ ಉಸ್ತುವಾರಿಗಾರರು ಉಷೆಯಲ್ಲಿ ಒಂದು ನಾಚಿಕೆಗೀಡಾಗುವಂಥ ಸಹವಾಸವನ್ನು ಸೂಚಿಸುವ ಲಕ್ಷಣಗಳು ಕಾಣುತ್ತಿದ್ದವು ಎಂದು ತಿಳಿಸಿದನು. ಯಾವ ಯುವಕನು ಪ್ರವೇಶಿಸುವುದಂತೆ ತಾವು ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆಯನ್ನು ಹಾಕಿಕೊಂಡು ಕಾಯುತ್ತಿದ್ದರೂ ಮನೆಯನ್ನು ಕಾಯುವ ಕೆಲಸದಲ್ಲಿ ತಮ್ಮಿಂದ ಎಳ್ಳಷ್ಟು ಅಲಕ್ಷ್ಯವಾಗಿಲ್ಲವೆಂದು ಸೇವಕರು ತಮ್ಮ ಒಡೆಯನಿಗೆ ತೀಸಿದರು. ಅವರು ಎಷ್ಟು ಎಚ್ಚರದಿಂದಿದ್ದರೆಂದರೆ ಯಾವ ಗಂಡಸನು ಒಳಗೆ ಏನೋ ನಡೆಯುತ್ತಿದ್ದರು ಎಂದು ನೋಡುವಂತಿರಲಿಲ್ಲ. ಆದುದರಿಂದ ಅವಳಿಗೆ ಹೇಗೆ ಕಳಂಕ ಬಂದಿತೆಂದು ಅವರಿಗೆ ಆಶ್ಚರ್ಯವಾಯಿತು. ಇದರ ಕಾರಣವನ್ನು ಕಂಡುಹಿಡಿಯಲು ಅವರಿಗೆ ಅಸಾಧ್ಯವಾದುದರಿಂದ ಸಂಪೂರ್ಣ ಸ್ಥಿತಿಯನ್ನು ತಮ್ಮ ಒಡೆಯನ ಮುಂದಿಟ್ಟರು. ತನ್ನ ಮಗಳು ಉಷೆಯು ಕನ್ಯತ್ವವನ್ನು ಕಳೆದುಕೊಂಡಿದ್ದಾಳೆ ಎಂದು ತಿಳಿದಾಗ ಬಾನಾಸುರನ ಮನಸ್ಸಿಗೆ ಆಘಾತವಾಯಿತು. ಇದರಿಂದ ಅವನಿಗೆ ಬಹು ದುಃಖವಾಯಿತು. ವಿಳಂಬ ಮಾಡದೆ ಅವನು ಉಷೆಯ ವಾಸ ಮಾಡುತ್ತಿದ್ದ ಅರಮನೆಗೆ ಧಾವಿಸಿದನು. ಅಲ್ಲಿ ಉಷಾ ಮತ್ತು ಅನಿರುದ್ಧರು ಒಟ್ಟಿಗೆ ಕುಳಿತು ಮಾತನಾಡುತ್ತಿದ್ದನ್ನು ಕಂಡನು. ಒಟ್ಟಿಗೆ ಇದ್ದ ಉಷಾ ಮತ್ತು ಇಬ್ಬರು ಬಹು ಸುಂದರವಾಗಿ ಕಂಡರು, ಏಕೆಂದರೆ ಅನಿರುದ್ಧನು ಪ್ರದ್ಯುಮ್ನ ಮಗನಾಗಿದ್ದು ಪ್ರದ್ಯುಮ್ನು ಸ್ವಂತ ಮನ್ಮಥನಾಗಿದ್ದನು. ತನ್ನ ಮಗಳು ಮತ್ತು ಅನಿರುದ್ಧರ ಒಳ್ಳೆಯ ಜೋಡಿ ಆಗುತ್ತಾರೆ ಎಂಬುದು ಬಾನಾಸುರನು ಕಂಡನು. ಆದರೆ ಕುಟುಂಬದ ಪ್ರತಿಷ್ಠೆಗಾಗಿ ಅವನು ಇದನ್ನು ಇಷ್ಟಪಡಲಿಲ್ಲ. ಯುವಕರು ಯಾರು ಎಂದು ಬಾನಾಸುರನಿಗೆ ಅರ್ಥವಾಗಲಿಲ್ಲ. 3 ಲೋಕಗಳಲ್ಲೂ ಅನಿರುದ್ಧಕ್ಕಿಂತ ಸುಂದರವಾದವನು ಉಷೆಯು ಆರಿಸಿಕೊಳ್ಳಲು ಸಾಧ್ಯವಿರಲಿಲ್ಲ ಎನ್ನುವುದನ್ನು ಅವನು ಅರ್ಥ ಮಾಡಿಕೊಂಡನು. ಅನಿರುದ್ಧ ದೇಹವು ಕಾಂತಿಯುತವಾಗಿತ್ತು, ಲಯವರ್ಣ ಮತ್ತು ಪಿತಾಂಬರಿಯನ್ನು ತಟ್ಟಿದ್ದನು. ಅವನ ಕಣ್ಣುಗಳು ಕಮಲ ದಳಗಳಂತಿದ್ದವು, ಅವನ ಬಾಹುಗಳು ಉದ್ದವಾಗಿದ್ದವು. ಅವನಿಗೆ ಸೊಗಸಾದ ನೀಲ ಛಾಯೆಯು ಗುಂಗುರು ಕೂದಲು ಹೊಳೆಯುತ್ತಿದ್ದವು. ಅವನ ಕಿವಿಯ ಆಭರಣಗಳ ಪ್ರಕಾಶಮಾನ ಕಿರಣಗಳು ಅವನ ತುಟಿಗಳ ಮೇಲೆ ಮಂದಹಾಸವು ಮನಸ್ಸನ್ನು ಬಹು ಸೆರೆಹಿಡಿಯುವಂತಿದ್ದವು. ಆದ್ದರಿಂದ ಬಾನಾಸುರನಿಗೆ ಬಹು ಸಿಟ್ಟು ಬಂದಿತು. ಬಾನಾಸುರನು ಅವನನ್ನು ಕಂಡಾಗ ಅನಿರುದ್ಧ ಉಷೆಯೊಡನೆ ಆಟವಾಡುತ್ತಿದ್ದನು. ಅನಿರುದ್ಧ ಸೊಗಸಾದ ಉಡುಪನ್ನು ಧರಿಸಿದ್ದನು. ಉಷೆಯು ಅವನಿಗೆ ಬಗೆ ಬಗೆಯ ಸುಂದರ ಪುಷ್ಪಹಾರವನ್ನು ಹಾಕಿದ್ದಳು. ತನ್ನ ಎದುರಿನಲ್ಲಿಯೂ ಅನಿರುದ್ಧನು ಉಷೆಯ ಮುಂದೆ ಶಾಂತವಾಗಿ ಕುಳಿತಿದ್ದನ್ನು ಕಂಡು ಬಾನಾಸುರನಿಗೆ ಆಶ್ಚರ್ಯವಾಗಿತ್ತು. ಆದರೆ ತನ್ನ ಭಾವಿ ಅವನಿಗೆ ಸಂತೋಷವಾಗಿರಲಿಲ್ಲ. ತನ್ನ ಮೇಲೆ ಆಕ್ರಮಣ ಮಾಡಲು ಬಹುಮಂದಿ ಸೈನಿಕರನ್ನು ಅರಮನೆಯಲ್ಲಿ ಸೆರೆಯುತ್ತಿದ್ದ ಎಂದು ಅನಿರುದ್ಧನಿಗೆ ತಿಳಿದಿತ್ತು. ಬೇರೆ ಯಾವ ಆಯುಧವೂ ಕಾಣುವುದರಿಂದ ಅನಿರುದ್ಧನು ಒಂದು ದೊಡ್ಡ ಕಬ್ಬಿನ ಸರಳನ್ನು ತೆಗೆದುಕೊಂಡು ಬಾಣಾಸುರ ಮತ್ತು ಅವನ ಸೈನಿಕರ ಮುಂದೆ ನಿಂತನು. ತನ್ನ ಮೇಲೆ ಆಕ್ರಮಣ ಮಾಡಿದರೆ ಕಬ್ಬಿನ ಸರಳಿಂದ ಸೈನಿಕರನ್ನು ಹೊಡೆದು ನೆಲಕ್ಕೆ ಉರುಳಿಸುವಂತೆಂದು ಸ್ಪಷ್ಟಿಸಿದನು. ಅವನು ದೃಢವಾಗಿ ನಿಂತನು. ಬಾಣಾಸುರ ಮತ್ತು ಅವರೊಡನೆ ಸೈನಿಕರಿಗೆ ಆ ಹುಡುಗನ ತನ್ನ ಸರಳಿನೊಂದಿಗಿರುವ ಮೃತ್ಯು ದೇವತೆಯಂತೆ ಕಂಡನು. ಬಾಣಾಸುರನ ಅಪ್ಪಣೆಯಂತೆ ಎಲ್ಲ ಕಡೆಯಿಂದ ಸೈನಿಕರು ಅವನನ್ನು ಮುತ್ತಿ ಸೆರೆ ಹಿಡಿಯಲು ಪ್ರಯತ್ನಿಸಿದರು. ಅವರು ತನ್ನ ಬಳಿಗೆ ಬಂದಾಗ ಅನಿರುದ್ಧ ಅವರನ್ನು ಸರಳಿನಿಂದ ಹೊಡೆದು ಅವರ ತಲೆಗಳು, ಕಾಲುಗಳು ಮತ್ತು ತೊಡೆಗಳನ್ನು ಮುರಿದನು. ಅವರು ಒಬ್ಬರನಂತೆ ಒಬ್ಬರು ನೆಲಕ್ಕೆ ಬೀಳತೊಡಗಿದರು. ರಣಹದ್ದುಗಳು ತಂಡದ ನಾಯಕನನ್ನು ಬೊಗಳುವ ನಾಯಿಗಳಲ್ಲಿ ಒಂದಾದರ ಮೇಲೊಂದು ಕೊಲ್ಲುವಂತೆ ಅನಿರುದ್ಧನು ಅವರನ್ನು ಕೊಂದನು. ಈ ರೀತಿಯಲ್ಲಿ ಅನಿರುದ್ಧನು ಅರಮನೆಯಿಂದ ತಪ್ಪಿಸಿಕೊಂಡನು. ಬಾನಾಸುರನಿಗೆ ಹಲವು ರೀತಿಯಲ್ಲಿ ಯುದ್ಧ ಮಾಡುವುದು ತಿಳಿದಿತ್ತು. ಶಿವನ ಕೃಪೆಯಿಂದ ಅವನು ನಾಗಬಂಧವನ್ನು ಬಳಸಿ ಶತ್ರುವನ್ನು ಹಿಡಿಯಬಲ್ಲವನಾಗಿದ್ದ. ಆದುದರಿಂದ ಅರಮನೆಯಿಂದ ಹೊರಗೆ ಬರುತ್ತಿದ್ದ ಅನಿರುದ್ಧನು ಸೆರೆ ಹಿಡಿದನು. ತನ್ನ ತಂದೆ ಅನಿರುದ್ಧನು ಸೆರೆ ಹಿಡಿದಾನೆ ಎಂದು ಸುದ್ದಿಯು ತಿಳಿದ ಉಷೆಗೆ ದುಃಖ ಮತ್ತು ಗೊಂದಲಗೊಳಗಾದಳು. ಅವಳ ಕಣ್ಣುಗಳಿಂದ ಕಣ್ಣೀರು ಸುರಿಯಲಾರಂಭಿಸಿದವು. ತನ್ನ ದುಃಖವನ್ನು ತಡೆಯಲಾಗದೆ ಅವಳು ಗಟ್ಟಿಯಾಗಿ ಅಳಲು ಆರಂಭಿಸಿದಳು. ಹೀಗೆ ಉಷಾ ಮತ್ತು ಅನಿರುದ್ಧರ ಪ್ರೇಮ ಕಥೆ. ಇದು ತನ್ನ ಮೊಮ್ಮಗ ಅನಿರುದ್ಧ ಕಾಣದ ಕಾರಣ ಬಾಣಾಸುರನೊಡನೆ ಶ್ರೀಕೃಷ್ಣರು ಹೇಗೆ ಯುದ್ಧ ಮಾಡಿದರೆಂದು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.